ಜೆಡಿಎಸ್ನ ಅಭ್ಯರ್ಥಿ ಗೋವಿಂದರಾಜು ಸೋಲನ್ನ ಅನುಭವಿಸಿದ್ದಾರೆ. ಅವರಿಗೆ ಬಿದ್ದಿರೋದು ಕೇವಲ 14 ಮತ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಬಹಳ ಇಂಟ್ರೆಸ್ಟಿಂಗ್. ಅಲ್ಲಿಗೆ ಜೆಡಿಎಸ್ನಿಂದ ಅಡ್ಡ ಮತದಾನ ಆಯ್ತಾ ಅನ್ನುವಂತ ಕುತೂಹಲ. ಜಿಟಿ ದೇವೇಗೌಡರು ಇರಲಿಲ್ಲ, ಓಕೆ, ಬಟ್ ಉಳಿದಂತಹ 17 ಜನ ಶಾಸಕರಲ್ಲಿ ಯಾರು 3 ಜನ ಶಿಫ್ಟ್ ಆಗ್ಬಿಟ್ರು ಅನ್ನೋದು ಕುತೂಹಲ. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಸೋಲನ್ನ ಅನುಭವಿಸಿದ್ದಾರೆ. ನಿರೀಕ್ಷೆಯಂತೆ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಗೆಲುವನ್ನ ದಾಖಲು ಮಾಡಿದ್ದಾರೆ. ಬಿಜೆಪಿಯ 2 ಅಭ್ಯರ್ಥಿಗಳು ಕೂಡ ಗೆಲುವನ್ನ ದಾಖಲು ಮಾಡಿದ್ದಾರೆ. ಕಾಂಗ್ರೆಸ್ನ ವಿನಯ್ ಕಾರ್ತಿಕ್ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಗೆಲುವನ್ನ ದಾಖಲು ಮಾಡಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಕಾಂಗ್ರೆಸ್ನ ವಿನಯ್ ಕಾರ್ತಿಕ್ ಅವರಿಗೆ 32 ಮತಗಳು ಲಭ್ಯವಾಗಿದ್ದಾವೆ. ಜೆಡಿಎಸ್ನ ಅಭ್ಯರ್ಥಿ ಗೋವಿಂದರಾಜು ಅವರಿಗೆ ಸಿಕ್ಕಿರೋದು 14 ಮತಗಳು ಮಾತ್ರ. ಅಂದ್ರೆ ಜೆಡಿಎಸ್ನ ಶಾಸಕರದ್ದೇ ಮತಗಳು ಗೋವಿಂದರಾಜು ಅವರಿಗೆ ಲಭ್ಯ ಆಗ್ಲಿಲ್ವಾ? ಒಟ್ಟಾರೆಯಾಗಿ ಇದ್ದಂತಹ ಜೆಡಿಎಸ್ನ ಶಾಸಕರು 18 ಮಂದಿ. ಜಿಟಿ ದೇವೇಗೌಡರನ್ನ ಹೊರತುಪಡಿಸಿ ನೋಡಿದ್ರು 17 ಜನ ಶಾಸಕರಿದ್ರು. ಆದ್ರೆ ಅವ್ರಿಗೆ ಬಿದ್ದಿರೋದು 14 ಮತಗಳು ಮಾತ್ರ. ಕಾಂಗ್ರೆಸ್ನ ವಿನಯ್ ಕಾರ್ತಿಕ್ 32 ಮತಗಳಿಂದ ಗೆದ್ದಿದ್ದಾರೆ. ಬಿಜೆಪಿ ಹಾಗೆ ಜೆಡಿಎಸ್ನಿಂದ ಅಡ್ಡ ಮತದಾನ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಪರಿಷತ್ ಪರೀಕ್ಷೆಯ ಫಲಿತಾಂಶ ಅಲ್ಲಿಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ಬಹಳ ಸ್ಪಷ್ಟವಾಗಿದೆ. ಫಲಿತಾಂಶದಲ್ಲಿ ಯಾರು ಗೆದ್ರು ಯಾರು ಸೋತ್ರು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. 5 ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲುವನ್ನ ದಾಖಲು ಮಾಡಿದ್ದಾರೆ. ವಿನಯ್ ಕಾರ್ತಿಕ್ ಗೆಲುವನ್ನ ದಾಖಲು ಮಾಡಿದ್ದಾರೆ. 5ನೇ ಅಭ್ಯರ್ಥಿ ಇವರ ಗೆಲುವಿನ ಬಗ್ಗೆಯೇ ಅನುಮಾನಗಳಿದ್ದಿದ್ದು, ಇವ್ರು ಗೆಲ್ತಾರ ಗೋವಿಂದರಾಜು ಅವ್ರು ಗೆಲ್ತಾರ ಅಂತ ಹೇಳಿ, ಬಟ್ ಭರ್ಜರಿ ಓಟ್ಗಳನ್ನ ಪಡ್ಕೊಂಡಿದ್ದಾರೆ. 32 ಓಟ್ನೊಂದಿಗೆ ಗೆಲುವನ್ನ ದಾಖಲು ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಗೆಲುವನ್ನ ದಾಖಲು ಮಾಡಿದ್ದಾರೆ. ತಿಪ್ಪಣ್ಣಪ್ಪ ಕಮಕನೂರ್, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ ಕಾಂಗ್ರೆಸ್ನ ಅಭ್ಯರ್ಥಿಗಳು. 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್. 5 ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲುವು ದಾಖಲು ಮಾಡಿದ್ದಾರೆ. ಬಿಜೆಪಿಯ ಅಭ್ಯರ್ಥಿಗಳು ರಘು ಕೌಟಿಲ್ಯ ಗೆಲುವನ್ನ ದಾಖಲು ಮಾಡಿದ್ದಾರೆ. ಲಿಂಗರಾಜ್ ಪಾಟೀಲ್ ಗೆಲುವನ್ನ ದಾಖಲು ಮಾಡಿದ್ದಾರೆ. ಸೋಲನ್ನ ಅನುಭವಿಸಿರೋದು ಗೋವಿಂದರಾಜು ಸೋಲನ್ನ ಅನುಭವಿಸಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯ ಸವಾಲು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಎದುರಾಗಿದ್ದಂತಹ ಸವಾಲು. ಆ ಸವಾಲಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಗೆದ್ದು ಬೀಗಿದ್ದಾರೆ ಈ ಪ್ರತಿಷ್ಠೆಯ ಕದನದಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಸಿಗ್ತಾ ಇದೆ. ಜೆಡಿಎಸ್ನ ಗೋವಿಂದರಾಜು ಅವರಿಗೆ ಬಿದ್ದಿದ್ದು ಕೇವಲ 14 ಮತಗಳು ಮಾತ್ರ. ಈ 14 ಮತಗಳಿದೆಯಲ್ಲ, ಇದು ಬಹಳ ಕುತೂಹಲ. ಹೋಗಿದ್ದು 17 ಜನ, ರೆಸಾರ್ಟ್ ನಲ್ಲಿ ಇದ್ದಿದ್ದು 17 ಜನ, ಎಲ್ಲರೂ ಒಟ್ಟಾಗಿ ಬಂದು ಮತವನ್ನ ಹಾಕಿದ್ರು. 17ರಲ್ಲಿ 14 ಜನರ ಮತ ಮಾತ್ರ ಗೋವಿಂದರಾಜು ಅವರಿಗೆ ಬಿತ್ತು ಅಂತಂದ್ರೆ, ಈ 15, 16, 17 3 ಜನ ಯಾರಿಗೆ ವೋಟ್ ಹಾಕಿದ್ರು? ಅಡ್ಡ ಮತದಾನ ಆಗಿರೋದು ಕನ್ಫರ್ಮ್ ಅಲ್ಲಿಗೆ. ಇನ್ನು ಬಿಜೆಪಿ ಹಾಗೆ ಜೆಡಿಎಸ್ ನಿಂದ ಅಡ್ಡ ಮತದಾನ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಜೊತೆಗೆ ಕಾಂಗ್ರೆಸ್ನ ವಿನಯ್ ಕಾರ್ತಿಕ್ ಅವರು ಗೆಲ್ಲೋಕ್ ಬೇಕಿದ್ದು 28 ಮತಗಳು, ಆದ್ರೆ 32 ಮತಗಳನ್ನ ಅವರು ಪಡ್ಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. 32 ಮತಗಳನ್ನ ಅವರು ಪಡ್ಕೊಂಡಿದ್ದಾರೆ ಅನ್ನುವಂತ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಗೆದ್ದವರು ಯಾರ್ಯಾರು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ನ 5 ಜನ ಅಭ್ಯರ್ಥಿಗಳು ಗೆಲುವನ್ನ ದಾಖಲು ಮಾಡಿದ್ದಾರೆ. ಒಟ್ಟು 7 ಸ್ಥಾನಗಳಿಗೆ ನಡೆದಂತಹ ಚುನಾವಣೆ. 7ರಲ್ಲಿ 5 ಜನ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲುವನ್ನ ದಾಖಲು ಮಾಡಿದ್ರೆ, 2ರಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಗೆಲುವನ್ನ ದಾಖಲು ಮಾಡಿದ್ದಾರೆ. ಮೊದಲ ಪ್ರಾಶಸ್ತ್ಯದ ಮತಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲುವನ್ನ ದಾಖಲು ಮಾಡಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. 2ನೇ ಪ್ರಾಶಸ್ತ್ಯದ ಮತಗಳ ಅಗತ್ಯತೆ ಬಿದ್ದಿಲ್ಲ. ಅಂದ್ರೆ ಅಡ್ಡ ಮತದಾನ ಆಗಿರೋದ್ರಿಂದ ಜೆಡಿಎಸ್ ಹಾಗೆ ಬಿಜೆಪಿಯಿಂದಾನೂ ಕೂಡ ಕಾಂಗ್ರೆಸ್ ಕಡೆ ವೋಟ್ ಬಿದ್ದಿದೆ ಅನ್ನೋದು ಇಲ್ಲಿ ಬಹಳ ಕ್ಲಿಯರ್ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಲಿಂಗರಾಜ್ ಪಾಟೀಲ್, ಬಿಜೆಪಿಯ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ ಅವರಿಗೆ ಬಿದ್ದಂತಹ ಮತಗಳು ಕೇವಲ 27 ಮಾತ್ರ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ.
ಯಾರ್ಯಾರಿಗೆ ಮೊದಲ ಪ್ರಾಶಸ್ತ್ಯದಲ್ಲಿ ಎಷ್ಟು ಮತಗಳು ಬಿದ್ದಿದ್ದಾವೆ ಅನ್ನುವಂತಹ ನಂಬರ್ಸ್ ಆ ಲಿಸ್ಟ್ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಆ ನಂಬರ್ಸ್ ನಾನು ಹೇಳ್ತಾ ಹೋಗ್ತೀನಿ. ಗೋವಿಂದರಾಜು ಅವರಿಗೆ ಬಿದ್ದಿದ್ದು ಮೊದಲ ಪ್ರಾಶಸ್ತ್ಯದ ಮತ ಕೇವಲ 14 ಮಾತ್ರ. ತಿಪ್ಪಣ್ಣಪ್ಪ ಕಮಕನೂರ್ ಅವರಿಗೆ ಬಿದ್ದಂತಹ ಮೊದಲ ಪ್ರಾಶಸ್ತ್ಯದ ಮತಗಳು 30 ಓಟ್ಗಳನ್ನ ಪಡ್ಕೊಂಡಿದ್ದಾರೆ. ಪಿ.ವಿ. ಮೋಹನ್ ಕಾಂಗ್ರೆಸ್ನ ಅಭ್ಯರ್ಥಿ, ಅವರಿಗೆ ಬಿದ್ದಂತಹ ಮೊದಲ ಪ್ರಾಶಸ್ತ್ಯದ ಮತಗಳು ಒಟ್ಟು 29. ಹಾಗೆಯೇ ರಘು ಆರ್ ಕೌಟಿಲ್ಯ ಬಿಜೆಪಿಯ ಅಭ್ಯರ್ಥಿ, ಅವರಿಗೆ ಬಿದ್ದಂತಹ ಮತಗಳು ಒಟ್ಟು 29 ಮತಗಳನ್ನ ಪಡ್ಕೊಂಡಿದ್ದಾರೆ. ಗೋವಿಂದರಾಜು ಅವರಿಗೆ ಬಿದ್ದಿದ್ದು 14 ಮತಗಳು. ತಿಪ್ಪಣ್ಣಪ್ಪ ಕಮಕನೂರ್ 30 ಮತಗಳನ್ನ ಪಡ್ಕೊಂಡಿದ್ದಾರೆ. ಪಿ.ವಿ. ಮೋಹನ್ 29 ಮತಗಳನ್ನ ಪಡ್ಕೊಂಡಿದ್ದಾರೆ. ಹಾಗೆ ರಘು ಆರ್ ಕೌಟಿಲ್ಯ ಅವರು ಪಡ್ಕೊಂಡಂತಹ ಮತಗಳು 29 ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಲಿಂಗರಾಜ್ ಪಾಟೀಲ್ ಬಿಜೆಪಿಯ ಮತ್ತೋರ್ವ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ ಅವರಿಗೆ ಬಿದ್ದಿರುವಂತಹ ಮತ 27 ಮಾತ್ರ. ಮೊದಲ ಪ್ರಾಶಸ್ತ್ಯದ ಮತಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವನ್ನ ದಾಖಲು ಮಾಡಿದ್ದಾರೆ. 5 ಮಂದಿ ಮೊದಲ ಪ್ರಾಶಸ್ತ್ಯದ ಮತಗಳಲ್ಲೇ ಗೆಲುವನ್ನ ದಾಖಲು ಮಾಡಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅಲ್ಲಿಗೆ ಜೆಡಿಎಸ್ ಹಾಗೆ ಬಿಜೆಪಿಗೆ ಹೊಡೆತ ಬಿದ್ದಿದೆ. ಅಡ್ಡ ಮತದಾನ ಆಗಿದೆ ಅನ್ನೋದು ಕನ್ಫರ್ಮ್. ಬಟ್ ಅಡ್ಡ ಮತದಾನವನ್ನ ಯಾರ್ಯಾರು ಮಾಡಿದ್ರು? ಜೆಡಿಎಸ್ನ ಅಭ್ಯರ್ಥಿ ಗೋವಿಂದರಾಜು ಗೆದ್ದೇ ಗೆಲ್ತೀನಿ ನಾನು ಅನ್ನುವಂತಹ ವಿಶ್ವಾಸವನ್ನ ಬೆಳಗ್ಗೆ ವ್ಯಕ್ತಪಡಿಸ್ತಾ ಇದ್ರು. ಅವ್ರಿಗೆ ಬಿದ್ದಿರೋದು 14 ಮತಗಳು ಮಾತ್ರ. ಗೆಲುವಿಗೆ ಬೇಕಾಗಿದ್ದು ಒಟ್ಟು 28 ಮತಗಳು. ಆದ್ರೆ ಅವ್ರಿಗೆ ಬಿದ್ದಿದ್ದು 14 ಮತಗಳು ಮಾತ್ರ. ನಾನು ಆಗ್ಲೇ ಹೇಳಿದೆ, ದೇವನಹಳ್ಳಿಯ ರೆಸಾರ್ಟ್ ನಲ್ಲಿ ಒಟ್ಟು ಜೆಡಿಎಸ್ ಶಾಸಕರು ವಿಧಾನಸಭೆಯಲ್ಲಿರೋದು 18 ಮಂದಿ. ಅಲ್ಲಿಗೆ ಬಿಜೆಪಿಯ ಹೆಚ್ಚುವರಿಯಾಗಿದ್ದಂತಹ 4 ಓಟ್ ಇದೆಯಲ್ಲ, ಅದು ಗೋವಿಂದರಾಜು ಅವರಿಗೆ ಬೀಳಬೇಕಾಗಿತ್ತು. ಮಿನಿಮಮ್ 22 ಓಟ್ ಲಭ್ಯ ಆಗಬೇಕಾಗಿತ್ತು. ಆಯ್ತು, ಜಿ.ಟಿ. ದೇವೇಗೌಡ ಅವರನ್ನ ಹೊರಗಡೆ ಇಡೋಣ, 21 ಮತಗಳಾದ್ರೂ ಲಭ್ಯ ಆಗಬೇಕಾಗಿತ್ತು. ಹಾಗಾಗಿಲ್ಲ, ಕೇವಲ 14 ಮತಗಳು ಬಿದ್ದಿದೆ. ಬಿಜೆಪಿಯ ಓಟ್ಗಳು, ಹೆಚ್ಚುವರಿ ಓಟ್ ಏನು ಉಳಿದಿತ್ತೋ ಬಿಜೆಪಿ ಬಳಿ, ಆ ಓಟ್ಗಳು ಕೂಡ ಬಿದ್ದ ಹಾಗೆ ಕಾಣಿಸ್ತಾ ಇಲ್ಲ. ಅದರ ಜೊತೆಗೆ ಜೆಡಿಎಸ್ನ ಒಟ್ಟು 17 ಶಾಸಕರು ದೇವನಹಳ್ಳಿಯ ರೆಸಾರ್ಟ್ ನಲ್ಲಿ ಒಟ್ಟಾಗಿದ್ದುಕೊಂಡು ಒಗ್ಗಟ್ಟಾಗಿ ಬಂದು ಮತದಾನವನ್ನ ಏನು ಮಾಡಿದ್ರು, ಆ 17 ಜನ ಕೂಡ ಜೆಡಿಎಸ್ ಅಭ್ಯರ್ಥಿಗೆ ಮತವನ್ನ ಹಾಕಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಯಾಕಂದ್ರೆ ಬಿದ್ದಿರೋದು 14 ಮತಗಳು ಮಾತ್ರ. ಉಳಿದಂತಹ ಜೆಡಿಎಸ್ನ 3 ಮತಗಳು ಜಿ.ಟಿ. ದೇವೇಗೌಡ ಅವರನ್ನ ಹೊರತುಪಡಿಸಿ ಎಲ್ಲಿ ಹೋಯ್ತು, ಯಾರಿಗೆ ಬಿತ್ತು? ವಿನಯ್ ಕಾರ್ತಿಕ್ ಅವರ ಮತಗಳನ್ನ ನೀವು ಗಮನಿಸಬೇಕು. 32 ಮತಗಳು ಅವರಿಗೆ ಲಭ್ಯವಾಗಿದ್ದಾವೆ. ಅದು ಕೂಡ ಮೊದಲ ಪ್ರಾಶಸ್ತ್ಯದ ಮತಗಳು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮೊದಲ ಪ್ರಾಶಸ್ತ್ಯದ 32 ಮತಗಳನ್ನ ಪಡೆಯುವಲ್ಲಿ ವಿನಯ್ ಕಾರ್ತಿಕ್ ಸಕ್ಸಸ್ ಆಗಿದ್ದಾರೆ. ಅಲ್ಲಿಗೆ ಜೆಡಿಎಸ್ನ ಮತಗಳು ಹಾಗೆ ಬಿಜೆಪಿಯಲ್ಲಿದ್ದಂತಹ ಹೆಚ್ಚುವರಿ ಮತಗಳು ಕಾಂಗ್ರೆಸ್ ಅಭ್ಯರ್ಥಿಯ ಪಾಲಾಯ್ತಾ? ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ವಿನಯ್ ಕಾರ್ತಿಕ್ ಅವರ ಪಾಲಾಯ್ತಾ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಇನ್ನು ಬಿ.ಕೆ. ಹರಿಪ್ರಸಾದ್ ಕಾಂಗ್ರೆಸ್ನ ಅಭ್ಯರ್ಥಿ, ಬಿ.ಕೆ. ಹರಿಪ್ರಸಾದ್ ಅವರಿಗೆ ಲಭ್ಯ ಆದಂತಹ ಮತಗಳು 30, ಶಿವಣ್ಣ ಮಳವಳ್ಳಿ ಅವರಿಗೆ ಲಭ್ಯವಾದಂತಹ ಮತಗಳು 30, ಲಿಂಗರಾಜ್ ಪಾಟೀಲ್ ಬಿಜೆಪಿಯ ಅಭ್ಯರ್ಥಿ ಅವರಿಗೆ ಸಿಕ್ಕಂತಹ ಮತಗಳು 27, ಹಾಗೆ ತಿಪ್ಪಣ್ಣಪ್ಪ ಕಮಕನೂರ್ ಕಾಂಗ್ರೆಸ್ನ ಅಭ್ಯರ್ಥಿ ಅವರಿಗೆ ಲಭ್ಯ ಆದಂತಹ ಮತಗಳು 30, ಪಿ.ವಿ. ಮೋಹನ್ ಕಾಂಗ್ರೆಸ್ನ ಅಭ್ಯರ್ಥಿ ಅವರಿಗೆ ಬಿದ್ದಂತಹ ಮತಗಳು 29, ಹಾಗೆ ರಘು ಕೌಟಿಲ್ಯ ಬಿಜೆಪಿಯ ಅಭ್ಯರ್ಥಿ ಅವರಿಗೆ ಲಭ್ಯ ಆದಂತಹ ಮತಗಳು 29. ಅಂದ್ರೆ ಬಿಜೆಪಿಯ ಅಭ್ಯರ್ಥಿಗಳಲ್ಲಿ ನೋಡಿ, ರಘು ಕೌಟಿಲ್ಯ ಅವರಿಗೆ 29 ಸಿಕ್ಕಿದೆ, ಲಿಂಗರಾಜ್ ಪಾಟೀಲ್ ಅವರಿಗೆ 27 ಓಟ್ಗಳು ಸಿಕ್ಕಿದ್ದಾವೆ. ಬಿಜೆಪಿಯ ಒಟ್ಟು ಮತಗಳಿದ್ದು 62. ಅಂದ್ರೆ ತಮ್ಮ ಅಭ್ಯರ್ಥಿಗಳಿಗೆ 29 ಓಟನ್ನ ಹಾಕಿದ್ರು, 58 ಓಟ್ಗಳು ಹೋಗಿ ಮತ್ 4 ಓಟ್ ಹೆಚ್ಚುವರಿಯಾಗಿ ಉಳಿತಾ ಇತ್ತು. ಸಾಮಾಜಿಕ ನ್ಯಾಯವನ್ನ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸಿದೆ. ಗೊತ್ತಿಲ್ಲ, ಬಿಜೆಪಿಯಿಂದ ಯಾವ ಅಡ್ಡ ಮತದಾನವೂ ಆಗಿಲ್ಲ. ಏನಿದು ಮಾತು ಕೊಟ್ಟಿದ್ದು ಅದ್ರ ಪ್ರಕಾರ ಆಗಿದೆ. ಖಂಡಿತ. ಥ್ಯಾಂಕ್ ಯು. ಮೊದಲ ಪ್ರತಿಕ್ರಿಯೆ ಏನಂದ್ರೆ, ಇದು ಕಾರ್ಯಕರ್ತರಿಗೆ ತಂದಂತ ಗೌರವ, ಅವರ ಗೆಲುವಿದು. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ.
29 ಮತಗಳು. ಅದೆಲ್ಲ ಪಾರ್ಟಿ ಹೇಳ್ತದೆ, ನಾನು ಹೇಳಕ್ಕೆ ಬರೋಲ್ಲ. ನಾನು ಅಭ್ಯರ್ಥಿ, ವಿಜೇತ ಅಭ್ಯರ್ಥಿ, ಪಾರ್ಟಿ ಹೇಳ್ತದೆ ಏನಾಗಿದೆ ಅಂತೇಳಿ, ನಾನು ಹೇಳಕ್ಕೆ ಬರೋಲ್ಲ. ಗೆಲುವನ್ನ ದಾಖಲು ಮಾಡಿದಂತಹ PV ಮೋಹನ್, ಕಾಂಗ್ರೆಸ್ನ ಅಭ್ಯರ್ಥಿ PV ಮೋಹನ್ ಅವರು ಮಾತನಾಡಿದ್ದನ್ನ ಗಮನಿಸಿದ್ರಿ. 29 ವೋಟ್ಗಳನ್ನ ಪಡ್ಕೊಂಡಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ PV ಮೋಹನ್ ಗೆಲುವನ್ನ ದಾಖಲು ಮಾಡಿದ್ದಾರೆ. ಅದಕ್ಕೂ ಮುಂಚೆ ಮಾತನಾಡಿದವರು ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ರಘು ಕೌಟಿಲ್ಯ, ಅವರು ಕೂಡ 29 ವೋಟ್ಗಳನ್ನ ಪಡ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಪ್ರಶ್ನೆ ಕೇಳಲಾಗುತ್ತೆ, ಸರ್ ಬಿಜೆಪಿ ಹಾಗೆ JDS ನಿಂದ ಅಡ್ಡ ಮತದಾನ ಆಗಿದೆಯಲ್ಲ ಅಂತ ಹೇಳಿ. ಆ ಪ್ರಶ್ನೆಗೆ ಅವರು ಯಾವುದೇ ರೀತಿಯಾದಂತಹ ಉತ್ತರವನ್ನ ಕೊಡೋಕ್ ಹೋಗ್ಲಿಲ್ಲ. ಬಟ್ ಬಿಜೆಪಿಯಿಂದ ಗೆಲುವನ್ನ ದಾಖಲು ಮಾಡಿರೋದಕ್ಕೆ, ಬಿಜೆಪಿ ಅಭ್ಯರ್ಥಿಯಾಗಿ ಗೆಲುವನ್ನ ದಾಖಲು ಮಾಡಿರೋದಕ್ಕೆ ಸಂಭ್ರಮವನ್ನ, ಸಂತಸವನ್ನ ವ್ಯಕ್ತಪಡಿಸಿದ್ರು ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ರಘು ಕೌಟಿಲ್ಯ ಅವರು. ಒಟ್ಟು ಇದ್ದಿದ್ದು 7 ಸ್ಥಾನ, ಅಖಾಡದಲ್ಲಿದ್ದಿದ್ದು 8 ಮಂದಿ. ಆ 5ನೇ ಅಭ್ಯರ್ಥಿ ಗೆಲುವನ್ನ ದಾಖಲು ಮಾಡ್ತಾರೋ ಇಲ್ವೋ ಕಾಂಗ್ರೆಸ್ನದ್ದು ಅನ್ನುವಂತಹ ಕುತೂಹಲ ಇತ್ತು. JDSನ ಅಭ್ಯರ್ಥಿ ಗೆಲುವನ್ನ ದಾಖಲು ಮಾಡ್ತಾರೋ ಇಲ್ವೋ ಅನ್ನುವಂತಹ ಕುತೂಹಲ ಇತ್ತು. ಪಕ್ಷ ಹಾಗಾಗಿ ಕೋಮುವಾದಿ ಮತ್ತೆ ಪಾಳೆಗಾರಿಕೆ ಶಕ್ತಿಗಳ ಪಕ್ಷಗಳನ್ನು ಯಾವಾಗಲೂ ಜನ ಕರ್ನಾಟಕ ತಿರಸ್ಕಾರ ಮಾಡಿದ್ರೆ 136 ಸ್ಥಾನಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಯಿತು. ಅವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಲಿಕ್ಕೆ ಮತ್ತು DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಲಿಕ್ಕೆ ಸಾಧ್ಯ ಆಯಿತು. ಯಾವಾಗಲೂ ಕಾಂಗ್ರೆಸ್ ಮತ ಬ್ಯಾಂಕು ಗಟ್ಟಿಯಾಗಿದೆ ಅನ್ನೋದನ್ನು ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೂಡ ಸಾಬೀತುಪಡಿಸಿದೆ. ತಮಗೆ ಈ ಅವಕಾಶ ಸಿಕ್ಕಿದೆ ಸರ್, ತಾವು ಮುಂದೆ ಯಾವ ರೀತಿ ಸೇವೆ ಮಾಡ್ತೀರಾ? ಸಾಮಾಜಿಕ ನ್ಯಾಯದ ಪರವಾಗಿ, ವಿಶೇಷ ವಿದ್ಯಾರ್ಥಿಗಳ ಪರವಾಗಿ, ನನ್ನ ಕಾಳಜಿ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಶೋಷಿತ ವರ್ಗಗಳ ಪರವಾಗಿ ಸದಾ ಇರುತ್ತೆ. ಯಾಕೆಂದರೆ ಅನೇಕ ಯೋಜನೆಗಳನ್ನ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂದಿದೆ. ಈ ನಿಟ್ಟಿನಲ್ಲಿ ಇನ್ನೂ ಅನೇಕ ಜನಪರ ವಿದ್ಯಾರ್ಥಿಗಳ ಪರ ಯೋಜನೆಗಳನ್ನ ತರಲಿ. ಈಗ ಉದಾಹರಣೆ, ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ಉಚಿತ ಲ್ಯಾಪ್ಟಾಪ್ ಕೊಡ್ತಕ್ಕಂಥ, ಯಾರು ಪ್ರತಿಭಾವಂತ ಮತ್ತು ಬಡ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಉಚಿತ ಲ್ಯಾಪ್ಟಾಪ್ ಕೊಡ್ತಕ್ಕಂಥ ಒಂದು ವಿನೂತನವಾದ ಯೋಜನೆಯನ್ನು ರಾಜ್ಯ ಸರ್ಕಾರ ಮಾಡಲಿ. ಮತ್ತು ಕೇಂದ್ರ ಸರ್ಕಾರ ಕೂಡ ಈ ರೀತಿಯ ವಿದ್ಯಾರ್ಥಿ ಪರವಾದ ಯೋಜನೆಗಳನ್ನ ರೂಪಿಸಲಿ ಅಂತ ಆ ನಿಟ್ಟಿನಲ್ಲಿ ನಾನು ವಿದ್ಯಾರ್ಥಿಗಳ ಪರ, ಶೋಷಿತ ವರ್ಗಗಳ ಪರವಾಗಿ ಧ್ವನಿ ಎತ್ತೆ. ನಮಗೆ ಅವಕಾಶ ಮಾಡಿಕೊಟ್ಟಿದ್ದಂಥ ಹೈಕಮಾಂಡ್ ಆಗಿರ್ಬೋದು, ರಾಜ್ಯ ನಾಯಕರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮಗೆ ಅವಕಾಶ ಮಾಡಿಕೊಟ್ಟಂಥ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರಿಗೆ ಅತ್ಯಂತ ಕೃತಜ್ಞತಾ ಮನೋಭಾವದಿಂದ, ಏಕೆಂದರೆ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ಹಿಂದುಳಿದ ಜನಾಂಗದ ಒಬ್ಬ ವ್ಯಕ್ತಿಯನ್ನು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ ಪಕ್ಷ ಗುರುತಿಸಿ ನನಗೆ ಒಂದು ವಿಧಾನ ಪರಿಷತ್ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ರಾಷ್ಟ್ರೀಯ ವರಿಷ್ಠರಿಗೆ ಮತ್ತು ರಾಜ್ಯದ ಎಲ್ಲ ನಮ್ಮ ನಾಯಕರುಗಳಿಗೆ, ವಿಶೇಷವಾಗಿ ಶಾಸಕರುಗಳಿಗೆ ಮತ್ತು ಜನನಾಯಕ ಸಿದ್ದರಾಮಯ್ಯನವರಿಗೆ ನನ್ನ ಅನಂತ ಕೃತಜ್ಞತೆಗಳನ್ನು ಈ ಮೂಲಕ. ಸರ್, CM ಆಗಿ DK ಶಿವಕುಮಾರ್ ಅವರು ಮೊದಲ ಚುನಾವಣೆ, ಜೊತೆಗೆ ಅವ್ರಿಗೆ ಒಂದು ಟಾರ್ಗೆಟ್ ಇತ್ತು, JDS ಮತ್ತು BJP ಒಂದು ವೋಟರ್ ಅಂದರೆ ಶಾಸಕರಿಂದ ಕ್ರಾಸ್ ವೋಟಿಂಗ್ ಆಗುತ್ತೆ, ಕಾಂಗ್ರೆಸ್ ಪರವಾಗಿ ಬರುತ್ತೆ ಅಂತ. ಆ ನಿರೀಕ್ಷೆ ಮತ್ತು ಅವರ ಲೆಕ್ಕಾಚಾರ ಕರೆಕ್ಟ್ ಆಗಿರುವಂಥದ್ದು ಸರ್. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಚಾಣಕ್ಯ ತಂತ್ರ ಎಣಗಾರಿಕೆಯಲ್ಲಿ ಸ್ಟ್ರಾಟಜಿ ಮಾಸ್ಟರ್ ಶಿವಕುಮಾರ್ ಅನ್ನೋದು ಜಗಜ್ಜಾಹೀರಾಗಿದೆ. ಮತ್ತು ನಮ್ಮ ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಜನಮಾನಸದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವುದೇ ಸರ್ಕಾರ, ಚುನಾಯಿತ ಸರ್ಕಾರ ಮಾಡಿರಲ್ಲ. ಅಂಥ ಒಂದು 5 ಪಂಚ ಗ್ಯಾರಂಟಿಗಳ ಯೋಜನೆಗಳನ್ನ ಯಶಸ್ವಿಯಾಗಿ ಯಾವುದೇ ರಾಷ್ಟ್ರದಲ್ಲಿ ಯಾವುದೇ ಚುನಾಯಿತ ಸರ್ಕಾರ ಪ್ರಪಂಚದಲ್ಲೇ ಅಂತ ಹೇಳ್ಬೋದು. ಈ ಪಂಚ ಗ್ಯಾರಂಟಿ ಯೋಜನೆಗಳಿದೆಯಲ್ಲ, ಆರ್ಥಿಕ ಸಬಲೀಕರಣ ಮಾಡ್ತಕ್ಕಂಥ ಗ್ರಾಮೀಣ, ವಿಶೇಷವಾಗಿ ಗ್ರಾಮೀಣ ಹೆಣ್ಣು ಮಕ್ಕಳ, ಮಹಿಳೆಯರ ಆರ್ಥಿಕ ಸಬಲೀಕರಣ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಮಾಡಿತ್ತು ಅದನ್ನು ಯಾರೂ ಕೂಡ ಅಳಿಸ್ಲಿಕ್ಕಾಗಲ್ಲ. ಆ ಮೂಲಕ ಸಿದ್ದರಾಮಯ್ಯ ಸರ್ಕಾರದ ಜನಪ್ರಿಯತೆಯ ಅಂದರೆ ಅಂತರ್ಮುಖವಾಗಿರುತ್ತೆ. ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯ, ಆರ್ಥಿಕ ಸಬಲೀಕರಣ, ಜನಪರವಾದ ಯೋಜನೆಗಳು ಅಂತರ್ಮುಖವಾಗಿರುತ್ತೆ. ಟಿವಿಗಳಲ್ಲಿ ಮಾತಾಡೋ ಯಾರು ಕೂಡ ಜನಪರವಾದ ಕಾರ್ಯಕ್ರಮ, ಪಂಚಗ್ಯಾರಂಟಿಗಳ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡಲಿಕ್ಕೆ ಆಗಲ್ಲ. ಮತ್ತು ಬರೀ ಟೀಕೆಗಳು ಮಾಡ್ತಾರೆ ವಿನ ಅಂತರ್ಮುಖವಾಗಿ ಶ್ರೀಸಾಮಾನ್ಯ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಏನು ಭರವಸೆಯನ್ನು ಕೊಟ್ಟಿತ್ತು ಆ ಭರವಸೆಯನ್ನು ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ 100ಕ್ಕೆ 100 ಯಶಸ್ಸಾಗಿದೆ ಅನ್ನೋದು 5 ಪಂಚ ಗ್ಯಾರಂಟಿ ಯಾವ ರೀತಿ ನಾವು ಯೋಜನೆಗಳನ್ನ ಜಾರಿಗೊಳಿಸಿದ್ವೋ ಅದೇ ರೀತಿ ಪಂಚ ಅಭ್ಯರ್ಥಿಗಳು ಕೂಡ ಈ ಚುನಾವಣೆ ಗೆಲ್ಲುವುದರ ಮೂಲಕ ಕಾಂಗ್ರೆಸ್ ಪಕ್ಷದ ಪರವಾಗಿ ಕರ್ನಾಟಕ ಜನತೆ ಸದಾ ಇರ್ತಾರೆ ಅನ್ನೋದನ್ನು ಸಂದೇಶವನ್ನು ಸ್ಪಷ್ಟವಾಗಿ ಕೊಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.